ಅವರಿಗೆ ಜೈಲೊಳಗೆ ಹ್ಮ್ ಇಷ್ಟು ಪವರ್ಫುಲ್ ಆಗಿ ಹ್ಮ್ ಆಕ್ಟ್ ಮಾಡುವ ಅಂದ್ರೆ ಸಿಚುವೇಶನ್ ಹ್ಯಾಂಡಲ್ ಮಾಡುವ ತಾಕತ್ತಿದೆ ಅಂತಂದ್ರೆ ಹ್ಮ್. ಹೊರಗಡೆ ಬಂದ್ರೆ ಇನ್ನೇನ್ ಬೇಕಾದ್ರೂ ಮಾಡ್ಬೋದು. ನೀವು ಇವತ್ತು ಏನ್ ಫ್ಯಾನ್ಸ್ ಮಾತಾಡ್ತಾ ಇದೀರಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಹ್ಮ್. ನೀವು ಇವತ್ತು ಜೋಶಲ್ಲಿ ಮಾಡ್ತಾ ಇದೀರಿ, ಹ್ಮ್. ಬಟ್ ಇದು ಎಫೆಕ್ಟ್ ಆಗೋದು ನಿಮ್ ಬಾಸ್ಗೆ. ಹ್ಮ್. ACP ಚಂದನ್ ಕುಮಾರ್ ಸತ್ತರ ಎಸ್ ಹ್ಯಾಂಡಲ್ ಮಾಡಿದಿದ್ರೆ ಎಸ್ ಬರ್ತಿರ್ಲಿಲ್ಲ ಈ ಫೋಟೋ. ಹೌದು. ಅಪ್ಪ ನೀನು ಬೇಡ, ನಿನ್ ಸವಾಸನೂ ಬೇಡ, ನಿನ್ ದುಡ್ಡು ಬೇಡ. ನಿನ್ ದುಡ್ಡು ಬೇಡ, ನೀನು ಬ್ಯಾರಕ್ಕಲ್ಲಿ ಹೆಂಗಿರ್ಬೇಕು ಹಂಗಿದ್ದು ಬಿಡು ಅಂತ. ಓಕೆ ಬೇಡಪ್ಪ ನಿನ್ ಸವಾಸನೇ ಬೇಡ ನನಗೆ. ಓಕೆ. ಅವರಿಗೆ ಜೈಲೊಳಗೆ ಹ್ಮ್ ಇಷ್ಟು ಪವರ್ಫುಲ್ ಆಗಿ ಹ್ಮ್ ಆಕ್ಟ್ ಮಾಡುವ ಅಂದ್ರೆ ಸಿಚುವೇಶನ್ ಹ್ಯಾಂಡಲ್ ಮಾಡುವ ತಾಕತ್ತಿದೆ ಅಂತಂದ್ರೆ ಹ್ಮ್. ಹೊರಗಡೆ ಬಂದ್ರೆ ಇನ್ನೇನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ಪೊಲೀಸರು ಮತ್ತೀಗ ಅರ್ಥ ಮಾಡಿಸ್ತಾರೆ ಕೋರ್ಟ್ಗೆ. ಎಸ್ ಪರಪ್ಪನ ಅಗ್ರಹಾರದಂತಹ ಜೈಲಿನೊಳಗಡೆ ತನ್ನ ತಾಕತ್ತನ್ನು ಪ್ರದರ್ಶನವನ್ನು ಮಾಡ್ಬೋದು. ನ್ಯಾಯಾಂಗ ಬಂಧನದಲ್ಲಿ ಇರುವಂತ ಒಬ್ಬ ವ್ಯಕ್ತಿ ತನ್ನ ತಾಕತ್ತನ್ನು ಅಷ್ಟರ ಮಟ್ಟಿಗೆ ತೋರಿಸ್ಬೋದು ಅಂತಂದ್ರೆ ಹ್ಮ್. ಹೊರಗಡೆ ಬಂದಾಗ ಏನಾಗ್ಬೋದು ಅಂತ. ಈಗ ಮೊನ್ನೆ ಇತ್ತೀಚೆಗೆ ಒಂದು ಇದ್ರ ಹಿಂದಿನ ಹಿಯರಿಂಗ್ ಅಲ್ಲಿ ಹ್ಮ್. ಪೊಲೀಸರು 13 ಕಾರಣಗಳನ್ನು ಕೊಟ್ಟಿದ್ರು ಯಾಕೆ ಕೊಡಬಾರ್ದು ಬೇಲು ಅಂತ. ಹ್ಮ್ ಹ್ಮ್ ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ, ಹ್ಮ್. ಸೆಕೆಂಡ್ರಿ. ಬಟ್ ಕೋರ್ಟ್ಗೆ ಮನವರಿಕೆ ಆಗೋದೇನೀಗ, ಹ್ಮ್. ಹಿ ಟ್ರೈ ಟು ಚೀಟ್ ಅಸ್. ಎಸ್ ಎಸ್ ನಮ್ಮನ್ನು ಯಾಮಾರಿಸ್ಬಿಟ್ಟ ಪ್ರಯತ್ನ ಪಟ್ಟಿದ್ದಂಗಂದ್ರೆ ಹ್ಮ್. ಕೊಡಕ್ಕಾಗಲ್ಲ. ಹ್ಮ್. ಈ ಹಿಂದೆ ಎಲ್ಲಿ ನಿದರ್ಶನ ಇದೆ ಹ್ಮ್ ಮನೆಯಿಂದ ಊಟ ಕೊಟ್ಟಿರೋದು ಹ್ಮ್ ಅಂತೆಲ್ಲ ಕೇಳಿ ಜಡ್ಜು ಅದಕ್ಕೆ ಸಮಯವನ್ನ ನಿಗದಿಪಡಿಸಿ ಎಸ್ ನ್ಯಾಯಾಲಯದ ಸಮಯವನ್ನು ಬಳಸ್ಕೊಂಡು ಹ್ಮ್. ವಾದ ವಿವಾದಗಳನ್ನು ಕೇಳಿ ಅದಕ್ಕೊಬ್ರು ಲಾಯರ್ನ ಇಟ್ಟು, ಅದಕ್ಕೆ ಸರ್ಕಾರಿ ಲಾಯರ್ ಒಬ್ಬರನ್ನ ಇಟ್ಟು, ಎಸ್ PPP ಅನ್ನು ಇಟ್ಟು, ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಇಟ್ಟು, ಅದಕ್ಕೆ SPPನ ಎಸ್ ಅದೆಲ್ಲ ಆಗಿ ಲಾಸ್ಟಲ್ಲಿ ಅದು ಇಲ್ಲ ಹಂಗಲ್ಲ, ಒಳಗಡೆ ಆರಾಮಾಗಿ ಅವ್ರು ಕಾಫಿ ಕೊಟ್ಕೊಂಡು ಸೀರಿಯಸ್ ಎತ್ಕೊಂಡಿದ್ದಾರೆ ಅಂತಂದ್ರೆ ಇದೆಲ್ಲ ಸುಳ್ಳು. ಜಡ್ಜ್ ವಿಲ್ ಫೀಲ್. ಎಸ್ ಸೊ ಅಫ್ಕೋರ್ಸ್ ನಾನು ಯಾವಾಗಲೂ ಮಾತಾಡ್ತೀನಿ, ಅಜಿತ್ ಹನುಮಕ್ಕನ್ ಅವ್ರನ್ನ ಮಾತು ಹೇಳ್ತಾರೆ. ಹ್ಮ್. ನೀವು ಇವತ್ತು ಏನು ಫ್ಯಾನ್ಸ್ ಮಾತಾಡ್ತಾ ಇದೀರಿ, ನಿಮಗೆ ಗೊತ್ತಾಗ್ತಾ ಇಲ್ಲ, ನೀವು ಇವತ್ತು ಜೋಶಲ್ಲಿ ಮಾಡ್ತಾ ಇದೀರಿ, ಬಟ್ ಇದು ಎಫೆಕ್ಟ್ ಆಗೋದು ನಿಮ್ಮ ಬಾಸ್ಗೆ. ಹ್ಮ್ 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 ನೀವು ಮಾತಾಡ್ತಾ ಇರೋದು, ನೀವು ವಾಯ್ಸ್ ರೈಸ್ ಮಾಡ್ತಾ ಇರೋದು, ನೀವು ಅವ್ರ ಪರವಾಗಿ ಇಷ್ಟು ಗಟ್ಟಿಯಾಗಿ ಅಗ್ರೆಸಿವ್ ಆಗಿ ಹೋಗ್ತಾ ಇರೋದಿಲ್ಲ, ಅದು ಒಂದಿನ ನಿಮಗೆ ಎಫೆಕ್ಟ್ ಮಾಡುತ್ತೆ. ಎಸ್ ಎಸ್ ನಿಮಗೆ ಅನ್ನೋದಕ್ಕಿಂತ ನಿಮ್ಮ ಬಾಸ್ಗೆ ಎಫೆಕ್ಟ್ ಮಾಡುತ್ತೆ. ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅವ್ರು ಬರೋದನ್ನು ನಿಮ್ಗೆ ಇವಾಗ ಹೇಳಲ್ಲ, ನಾನು ಚಾರ್ಜ್ ಶೀಟ್ ಆದಮೇಲೆ ಬೇಲ್ ಅಪ್ಲಿಕೇಶನ್ ಆಗ್ತಿರಲ್ಲ ಅವತ್ತು ನಾನು ಹೇಳ್ತೀನಿ ಅಂತ. ಎಸ್ ನಾನು ಹೇಳ್ತಾ ಇರೋದು, ಐ ಆಮ್ ನಾಟ್ ಸೇಯಿಂಗ್ ದಟ್ ಇವಾಗ ಒಳಗಡೆ ದರ್ಶನ್ ಅವ್ರು ಮಾಡಿದ್ರು ರಾಂಗ, ನಂಗೆ ಗೊತ್ತಿಲ್ಲ ಗುರು. ನಾನು ಆರಾಮಾಗಿರ್ಬೇಕು ಅಂತಂದ್ರೆ ನಾನು ಹೇಳ್ತೀನಿ ಗುರು, ಅಪ್ರೋಚ್ ಮಾಡ್ತೀನಿ ಗುರು, ನಾನು ಚೆನ್ನಾಗಿ ನೋಡ್ಕೋ ಗುರು, ಉಳಿದ್ ನಾನು ನೋಡ್ಕೋತೀನಿ ಅಂತ. ಬಟ್ ನೋಡ್ಕೋಬೇಕಾ ಬೇಡ ಅಂತ ಡಿಸೈಡ್ ಮಾಡ್ಬೇಕಾಗಿರುತ್ತೆ ಯಾರು? ಜೈಲರು, ಸ್ಟಾಫ್. ಹಂಗೆಲ್ಲ ಆಗಲ್ಲ ಗುರು, ಎಲ್ರಿಗೂ ಒಂದೇ ರೂಲ್. ಎಲ್ಲರಿಗೂ ಒಂದು ರೂಲ್ ಅಂತ. ACP ಚಂದನ್ ಕುಮಾರ್ ಸತ್ತರ ಎಸ್ ಹ್ಯಾಂಡಲ್ ಮಾಡಿದಿದ್ರೆ ಎಸ್ ಬರ್ತಿರ್ಲಿಲ್ಲ ಈ ಫೋಟೋ, ಹೌದು. ಬರ್ತಿರ್ಲಿಲ್ಲ ಈ ಫೋಟೋ. ಇವತ್ತು ಜೈಲಲ್ಲಿ ಇರುವ ಉಳಿದವ್ರಿಗೆ ಏನು ಅನ್ಸ್ಬಿಟ್ರೆ, ಜೈಲ್ ಸಿಬ್ಬಂದಿಗಳಿಗೆ ಏನು ಅನ್ಸುತ್ತೆ ಅಂದ್ರೆ, ಗುರು ಇಲ್ಲೆಲ್ಲಾದ್ರೂ ನಾವು ಇನ್ನೂ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಇದು ಒಡಿಸ್ಕೊಳ್ಳೋದು ಕಾಯಂ ಅಂತ. ಯಾಕಂದ್ರೆ ಇಲ್ಲಿ ಏನಾಯ್ತು, ಒಂದು ವಿಡಿಯೋ ಕಾಲ್, ಒಂದು ಫೋಟೋ ತೆಗೆದಿದ್ದೋಗ್ಲಿ, 2 ಫೋಟೋ ತೆಗೆದಿದ್ದು ಬಿಟ್ಬಿಡು, ಫೋಟೋ ಬಂತಲ್ಲ ಹೊರಗೆ, ಎಸ್ ಎಸ್ ಫೋಟೋ ಹೊರಗಡೆ ಬಂತಲ್ಲ, ತೆಗೆದವನು ಕೂಡ ಅಭಿಮಾನಿ ಅಂತಾನೆ ಅನ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾದಲ್ಲಿ ಇದಾನೆ ಎಂತಾಯ್ತು, Yes. ವಾಟ್ಸಪ್ ಅಲ್ಲಿ ಇದಾನೆ ಎಂತಾಯ್ತು, ಅಂತ ಆಯ್ತು. ಎಸ್ ಅವನೇನು ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಿಲ್ಲ ಹಂಗಾದ್ರೆ, ಹೌದು, ಆಂಡ್ರಾಯ್ಡ್ ಫೋನ್. ಅವನ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದಾನೆ. ಎಸ್ ಎಸ್ ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ಫೋಟೋ ತೆಗೆದು ಒಂದು ವಾಟ್ಸಪ್ನಲ್ಲಿ ಅದನ್ನು ಅವನ ಶ್ರೀಮತಿಗೋ, ಒಂದು ಫ್ಯಾಮಿಲಿಗೋ, ಒಂದು ಅಣ್ಣನಿಗೋ, ತಮ್ಮನಿಗೋ ಕಳಿಸೋ ಆಕ್ಸೆಸ್ ಜೈಲೊಳಗಿದೆ ಅಂತಂದ್ರೆ, ಓಕೆ, ಒಟ್ಟಲ್ಲಿ ಅದನ್ನ ತೆಗೆದಿರೋಣಂತೂ ಒಬ್ಬ ಸಾಮಾನ್ಯ ಕೈದಿಲ್ಲ. ಅಲ್ಲ, ಸಾಮಾನ್ಯ ಹೇಳ್ತಾ ಇರೋದು, ಇಲ್ಲ ಸ್ಟಾಫ್ ತೆಗೆದಿರ್ಬೇಕು, ಸ್ಟಾಫ್ ತೆಗೆದಿರಬೇಕು. ಎಸ್ ಇಲ್ಲ ಕೈದಿ ತೆಗೆದಿರ್ಬೇಕು. ಎಸ್ ಸ್ಟಾಫ್ಗೆ ನನ್ನ ಪ್ರಕಾರ ಸ್ಪೆಷಲ್ ಬ್ಯಾರಕ್ಗಳಲ್ಲಿ ಅವ್ರು ಯಾರೇ ಆಗಿದ್ರು ಸಹಿತ ಹ್ಮ್ ಬಿಫೋರ್ ಎಂಟ್ರಿಂಗ್ ಟು ದ ಬ್ಯಾರಕ್ ಯು ಹ್ಯಾವ್ ಟು ಹ್ಯಾಂಡ್ ಓವರ್ ದ ಫೋನ್. ಎಸ್ ಈಗ ಜೈಲಲ್ಲಿ ಯಾರನ್ನ ಒಳಗಡೆ ನೋಡ್ಲಿಕ್ಕೆ ಹೋಗ್ತೀರಿ ಅಂತ ಹ್ಮ್ ನೀವು ಒಳಗಡೆ ಯು ಹ್ಯಾವ್ ಟು ಹ್ಯಾಂಡ್ ಓವರ್ ದ ಫೋನ್ ಅಲ್ಲ. ಎಸ್ ಅಲ್ಲ, ಅದಾಗಿಲ್ಲ. ರೌಡಿ ಶೀಟರ್ ಕೈನಲ್ಲೇ ಫೋನ್ ಇದೆ. ಹಾಂ ಸರಿ ಇದೆ. ಎಸ್ ಆಮೇಲೆ ಅಲ್ಲ, ಇನ್ನು ವಿಡಿಯೋ ಕಾಲ್ ಮಾಡಿ, Video call ಅದಕ್ಕಿಂತ ಇನ್ನೇನು ಬೇಕು ನಿಮಗೆ? ಎಸ್ ಆ್ಯಂಡ್ ಸಮ್ಮನ್ ಪುಟ್ಸ್ ಇಟ್ ಇನ್ ಸ್ಟೋರಿ. ಓಕೆ, ದರ್ಶನ್ ಅವ್ರ ಜೊತೆ ಮಾತಾಡಿದೆ ನಾನು. ಅದ್ರ ಜೊತೆಗೆ ದರ್ಶನ್ ಅವರಿಂದ ಒಂದು ಕಡೆಯಿಂದ ಗಮನಿಸ್ಕೊಂಡು ಬಂದಾಗ, ಈಗ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೂ ಅನ್ಯಾಯ ಆಗಿದೆ, ಒಂದಷ್ಟು ತೊಂದರೆಗಳಾಗೋಗಿದೆ. ಈಗ ರೇಣುಕಾಸ್ವಾಮಿ ಮನೆಯಲ್ಲಿ ಇಲ್ಲದೇನೆ. ಈಗ ಈ ಪ್ರಕರಣ ಆಗಿರೋದ್ರಿಂದ ಇವತ್ತು ಬೆಳಿಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು 8 ಜನ ನಾವು ಆಲ್ರೆಡಿ ಸಸ್ಪೆಂಡ್ ಮಾಡಿದ್ದೀವಿ ಅಂತ. ಇದು ಕೂಡ ದರ್ಶನ್ ಅವರಿಂದ ಆದ ತೊಂದರೆ ಅಂತ. 100% ಇವಾಗ 8 ಜನ ಫ್ಯಾಮಿಲಿ ಬಿತ್ತಾ, ಇವಾಗ ಕಲ್ಲು 8 ಜನ ಫ್ಯಾಮಿಲಿ ಕಲ್ಲು ಬಿತ್ತಾ. ಈಗ 8 ಜನ ಒಳಗಿರುವ 19 ಜನ, ಯಾರೋ ರವಿ ಸುಮ್ಮನೆ ಟ್ಯಾಕ್ಸಿ ಓಡಿಸ್ಕೊಂಡು ಬಂದ ರವಿ, ಯಾವನೋ ಅನು, ಸುಮಾರು ಜನ ಈಗ ಬಲಿಪಶುಗಳಾಗಿದ್ದಾರೆ. ನಾನು ಹೇಳ್ತಿರೋದು ಈ 8 ಜನ, ನಾನು ಹೇಳ್ತಿರೋದು ಈ 8 ಜನನ ನಾನು ಆ ಪಟ್ಟಿಗೆ ಸೇರಿಸಲ್ಲ. ಯಾಕಂದ್ರೆ ಇದು ಸ್ವಯಂಕೃತ ಅಪರಾಧ. ಸ್ವಯಂಕೃತ ಅಪರಾಧ. ಈ 8 ಜನದಲ್ಲಿ ಯಾರಾದ್ರೂ ಒಬ್ರು ಹೇಳ್ಬೋದಿತ್ತಲ್ಲ, ಸರ್ ಇವ್ರು ನೋಡಿ ಸರ್ ನನಗೆ ಇಷ್ಟ ಇಲ್ಲ ದರ್ಶನ್ ಅವ್ರ ಹತ್ರ ಟ್ರೀಟ್ಮೆಂಟ್ ಕೊಡೋಕ್ಕೆ, ಇವ್ರು ಹಿಂಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟಿದ್ರೆ ಹಿ ವುಡ್ ಹ್ಯಾವ್ ಸೇವ್, ಉಳಿದವ್ರು ಹೋಗ್ತಿದ್ರು. ಇವೆಲ್ಲ ಒಳಗಡೆ ಒಬ್ರನ್ನೊಬ್ರು ಅಡ್ಜಸ್ಟ್ಮೆಂಟಲ್ಲೇ ತಾನೇ ಹೋಗಿದ್ದು ಅಲ್ವಾ? ಈಗ ನಮ್ಮ ಸ್ಟಾಫ್ 15 ಜನ ಇದ್ದಾರೆ, ಯಾರೋ ಒಬ್ರು ಏನೋ ಹೇಳ್ತಾರೆ, ಎಲ್ಲರೂ ಸಹಮತ ಒಪ್ಪಿಸ್ಬೇಕು ಅಂತಿಲ್ಲ. ಒಬ್ಬ ಅಪೋಸ್ ಮಾಡ್ಬೋದು, ಅದು ಹಂಗೆ ವರ್ಕ್ ಆಗಲ್ಲ ಅಂತ. ಹಿ ಮೈಟ್ ಬಿ ರೈಟ್.
ಅವನೊಬ್ಬನಿಂದಾಗಿ 14 ಜನ ಇನ್ನೂ ಉಳಿದವ್ರು ಉಳ್ಕೋಬಹುದು. ಸೊ ಅದೇ ಇಲ್ಲಿ ಆಗ್ಬೋದಿತ್ತು, ಬಟ್ ಇದು ಸ್ವಯಂಕೃತ ಅಪರಾಧ. ನೀವು ಮಾಡಿದಿರಾ, ನೀವು ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ರಾಜಾತಿಥ್ಯ ಕೊಟ್ಟಿದ್ದೀರಾ, ಓಕೆ, ಯು ಹ್ಯಾವ್ ಟು ಫೇಸ್ ಇಟ್ ಅಷ್ಟೇ. ಇನ್ನು ಎಷ್ಟು ಜನ ಅನುಭವಿಸ್ತಾರೆ ಅನುಭವಿಸ್ಕೊಳ್ಳಿ. ಅನ್ಭವಿಸ್ಬೇಕು ಅಷ್ಟೇ. ಇವಾಗ ಏನಾಗುತ್ತೆ, ಹೊಸ ಸ್ಟೆಪ್ ಬರುತ್ತೆ ನಿಮ್ ಜನ. ಓಕೆ, ಅವ್ರೇನ್ ಮಾಡ್ತಾರೆ, ಅಪ್ಪ ನೀನು ಬೇಡ, ನಿನ್ ಸವಾಸನೂ ಬೇಡ, ನಿನ್ ದುಡ್ಡು ಬೇಡ, ನಿನ್ ದುಡ್ಡು ಬೇಡ, ನೀನು ಬ್ಯಾರಕ್ಕಲ್ಲಿ ಹೆಂಗಿರ್ಬೇಕು ಹಂಗಿದ್ದು ಬಿಡು ಅಂತ. ಓಕೆ, ಬೇಡಪ್ಪ ನಿನ್ ಸವಾಸನೇ ಬೇಡ ನನಗೆ, ಓಕೆ, ನನ್ನ ಫ್ಯಾಮಿಲಿ ಮತ್ತೆ ಆಮೇಲೆ ಹೊಟ್ಟೆ ಮೇಲೆ ಹೊಡ್ಕೊಳಕ್ಕಾಗಲ್ಲ, ಬಿಟ್ಬಿಡೋದು. ಹ್ಮ್. ನಮ್ಗೆ ಹೆಂಗ್ ನೋಡ್ಕೋಬೇಕು ಹಂಗೆ ನೋಡ್ಕೋತೀವಿ, ಎಲ್ರಂಗೆ ತಾವು ಒಬ್ರು, ಹಂಗಾಗುತ್ತೆ ಅಷ್ಟೇ. ವಾಟ್ ಎವರ್ ಹ್ಯಾಪನ್ಸ್ ಹ್ಯಾಪನ್ಸ್ ಫಾರ್ ಗುಡ್ ಅಂತಾರಲ್ಲ, Okay. ಹಂಗೆ. ಓಕೆ, ಒಂದು ಜಾಣತನದಲ್ಲಿ ಇದನ್ನು ಮೇಂಟೈನ್ ಮಾಡ್ಬೇಕಾಗಿತ್ತು. ಹಿಂಗೆ ಕೋರ್ಟಿಗೆ ಹಿಂಗೆ ಹೇಳ್ಕೊಂಡು ಒಳಗಡೆ ನಂತರ ಇಟ್ಕೊಂಡು ಇಟ್ಕೊಂಡು ಆರಾಮ್ ಇರುವಷ್ಟು ದಿನ ಇದ್ದು ಎಸ್ ಬಂದ್ಬಿಟ್ಟಿದ್ರೆ ಅದೊಂದು ಹೊರಗಡೆ ಆ ಸಿಂಪತಿ ಕನ್ಸರ್ನ್ ಅದು ಬಿಲ್ಡ್ ಆಗಿ ಕಷ್ಟಪಟ್ಟಿದ್ದಾರೆ ಜೊತೆ. ಹೌದು ಅಂತ. ಇವಾಗ ಏನಾಯ್ತು, ಜನಕ್ಕೆ ಇಷ್ಟು ದಿನ ಕಷ್ಟಪಟ್ಟು ನಿನ್ನೆ ಒಂದೇ ದಿನ ಫಸ್ಟ್ ದಿನ ಕಾಫಿ ಕುಡಿದಿದ್ರು ಜನಕ್ಕೆ ಮೈಂಡಲ್ಲಿ ಏನು ಇವಾಗ ದೇವನಿಂದ ಹಿಂಗೆ ಇರ್ತಾರೆ ಬಿಡು, ಹಿಂಗೆ ಹೇಳ್ತಾರೆ ಬಿಡು, ದುಡ್ಡಿದ್ರೆ ಆರಾಮಾಗಿರ್ಬೋದು. ಎಸ್, ಅಂದರೆ ಕ್ರೈಮ್ ರೇಟ್ಗಳು ಜಾಸ್ತಿ ಆಗಲ್ವಾ? 100%. ನಾನು ಹೇಳ್ತಾ ಇರೋದು, ಈಗ ದುಡ್ಡಿದ್ದವ್ನು ಏನು ಯೋಚನೆ ಮಾಡ್ತಾನೆ, ಓ ದುಡ್ಡಿದ್ರೆ ಒಳಗಡೆ ಸಿಗರೇಟ್ ಸಿಗುತ್ತಾ, ದುಡ್ಡಿದ್ರೆ ಒಳಗಡೆ ಎಣ್ಣೆ ಸಿಗುತ್ತಾ, ದುಡ್ಡಿದ್ರೆ ಚೇರ್ ಹಾಕ್ಬಿಟ್ಟು ಕಾಫಿ ಹೊಡಿಯೋ ಕೊಡ್ತಾರೆ, ದುಡ್ಡಿದ್ರೆ ಒಳಗಡೆ ಹೋಗಿ ಯಾವ್ದೋ ರೋಡಿ ಶೀಟರ್ಗಳು ಮೀಟ್ ಮಾಡ್ಕೊಂಡ್ಬರ್ಬೋದಾ, ಅವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಮನೆಯಿಂದ ಊಟ ಬರುತ್ತಾ, ಓಕೆ ಏನು ಮಹಾ ಆಗ್ಬೋದು, ಇದ್ಬಿಟ್ಟು ಬರೋಣ. ಟ್ರಿಪ್ ಹೋದಂಗೆ ಅಂದರೆ ವಿಸಿಟ್ಸ್, ರೌಡಿ ವಿಸಿಟ್ಸ್ಗೆ ಹೋಗ್ತಾ ಇದ್ದೀನಿ ನಾನು, ಆರಾಮಾಗಿ ಹೋಗಿ ಫ್ರೆಂಡ್ ಮಾಡಿಕೊಂಡು, ಹಾಗಾಗಬಾರ್ದು. ದಟ್ ಇಸ್ ರಾಂಗ್ ಸ್ಟೇಟ್ಮೆಂಟ್ ಹೋಗ್ತಾ ಇದೆ ಹೊರಗಡೆ ಸಮಾಜಕ್ಕೆ. ಇಟ್ ಶುಡ್ ನಾಟ್ ಟು ಬಿ ಡನ್. ಅದ್ರ ಜೊತೆಗೆ ಕೊನೆಯದಾಗಿ ನನಗೆ ಆ ಫೋಟೋ ನೋಡಿದಾಗ ನನಗೆ ಪರ್ಸ್ನಲಿ ಅನಿಸಿದ್ದೇನಪ್ಪ ಅಂತಂದರೆ, ಅಲ್ಲಿ ಒಂದಷ್ಟು ರೌಡಿ ಶೀಟರ್ಗಳ ಜೊತೆ ಕೂತಿರೋದು, ಕುಳ್ಳ ಸೀನಾ ಅನ್ನೋ ಒಬ್ಬ ರೌಡಿ ಶೀಟರ್, ಅದ್ರ ಜೊತೆಗೆ ವಿಲ್ಸನ್ ಗಾರ್ಡನ್ ಆಗ ಅನ್ನೋ ರೌಡಿ ಶೀಟರು, ಅವ್ರ ಮೇಲೆ ಸಾಕಷ್ಟು ಕೊಲೆ ಪ್ರಕರಣಗಳಿದೆ. ಆ ಕೊಲೆ ಆಗಿದಾರಲ್ಲ ವ್ಯಕ್ತಿಗಳು, ಅವ್ರೇನಾದರೂ ಅವ್ರು ಈ ಫೋಟೋ ನೋಡಿದ್ಮೇಲೆ ಅವರಿಗೆ ದರ್ಶನ್ ಅವ್ರ ಮೇಲೆ ಯಾವ ರೀತಿ ಒಪಿನಿಯನ್ ಹೋಗಿರೋದು? ಈಗ ದರ್ಶನ್ ಅವ್ರು ಹೋಗಿರೋದು ಕೊಲೆ ಆರೋಪ. ಹೇಳ್ತಾ ನಾನು ಅವ್ರಿರೋದು ಜೈಲೊಳಗೆ. ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿ ಏನೋ ಮಹಾನ್ ಸಾಧನೆ ಮಾಡೋರು ಯಾವ ಒಳಗಡೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅರ್ಥ ಇಲ್ಲ. ಅಲ್ಲ, ಸಾಧಕರು ಕೂಡ ಇದ್ದಾರೆ, ಬೇರೆ ಕಾರಣ, ಹೋರಾಟ ಅದು ಬೇರೆ ಕಾರಣ. ಅದಲ್ಲ ನಾನು ಹೇಳ್ತಾ ಇರೋದು, ಈ ಥರದ ವಿಚಾರಗಳು ಬಂದಾಗ ಸೊ ಹೂಎವರ್ ದೇ ಆರ್, ಅಲ್ಲಿ ಕೂತಿರೋದೇನು ಆರೋಪಿಗಳೇ ಅಥವಾ ಖೈದಿಗಳೇ, ಅಪರಾಧಿಗಳೇ, ಆ ಥರನೇ ಕೂತಿರೋದಲ್ವ. ಸೊ ಆ ಕೂತಾಗ ಯು ಕಾಂಟ್ ಎಕ್ಸ್ಪೆಕ್ಟ್ ದೆಮ್ ಟು ನಾನು ಏನೋ ಗೆಲ್ತಿರ್ಬೇಕು, ಏನೋ ಇದಿರಬೇಕು, ಸರ್ಕಾರವೇ ಅವರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೋರಾಡಿದಂತಹ ಆರೋಪಿಗಳನ್ನು ಖೈದಿಗಳನ್ನು ಒಳಗಡೆ ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದರೆ ಜೈಲೊಳಗೆ ಅಂಥವೇ ಸಿಗುತ್ತೆ ನಿಮಗೆ. ನಿಮ್ಮ ದೇವಸ್ಥಾನ ಅಲ್ಲ ಅದು, ದೇವಸ್ಥಾನ ಅಲ್ಲ, ಜೈಲಲ್ಲಿ ಸಿಗದೆ ಅಂತವ್ರು. ಸೊ ಅಲ್ಲಿ ಹೆಂಗೆ ಅಂತ ದರ್ಶನ್ ಅವರ ಲೆವೆಲ್ಗೆ ಯಾರೋ ಪಿಕ್ ಪ್ಯಾಕೆಟ್ ಜೊತೆ ಕೂತ್ಕೊಂಡು ಮಾತಾಡೋಕ್ಕಲ್ಲ, ಯಾರೋ ಯೂಟಿಸಿಂಗ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ, ಯಾವನ 420 ಕೇಸಲ್ಲಿ ಬಂದವನಿಗೆ ಕೂತ್ಕೊಂಡು ಮಾತಾಡೋಕ್ಕೆ ದರ್ಶನ್ ಹೋಗಿದ್ದಾರೆ ಒಳಗಡೆ ಅಂತಂದ್ರೆ ಯಾರಿರ್ಬೇಕು? ಹೌದಪ್ಪ, ಹವಾ ಇಟ್ಟವರು ಒಂದು ಲೆವೆಲಲ್ಲಿ ಇರೋರು. ಇವರು ಹೊರಗಡೆ ಹೆಂಗ್ ಸ್ಟಾರೋ ಜೈಲಿನಲ್ಲಿ ಸ್ಟಾರ್ಗಳನ್ನೇ ಮೀಟ್ ಮಾಡಬೇಕು. ಈಗ ನಾನು ಹೇಳ್ತಾ ಇರೋದು, ಇವರು ಸಿನಿಮಾ ಸ್ಟಾರ್, ಅವರು ಕ್ರೈಮ್ ಭಾಗದಲ್ಲಿ ಕ್ರೈಮ್ ಜಗತ್ತಲ್ಲಿ ಅವ್ರು ಸ್ಟಾರ್ಗಳು, ಅವರು ಸ್ಟಾರ್ಗಳೇ ಅಲ್ವಾ. ಸೊ ಹಂಗಾಗಿ ಇಟ್ಸ್ ಅ ಕನೆಕ್ಷನ್. ಸೊ ಇಟ್ಸ್ ಅ ಎಂಡ್ ಆಫ್ ದ ಡೇ ಏನು ಅಂತಂದರೆ ನಿನ್ನ ಸ್ಟೇಟಸ್ ನಿನ್ನ ಲೆವೆಲಿಗೆ ತಕ್ಕಂಥವ್ರೆ ಅಲ್ಲಿ ಕೂರಿಸ್ಕೋಬೇಕು. ಅಂದರೆ ಇನ್ನು ಮುಂದೆ ಬೇಲ್ ಅಪ್ಲಿಕೇಶನ್ ಅವ್ರು ಹಾಕಿದಾಗ ಪೊಲೀಸ್ನವರ ಕಡೆಯಿಂದ SPP ಕಡೆಯಿಂದ ಇದು ಕೂಡ ಒಂದು 100% ಮಸ್ಟ್ ಶುಡ್ ಇರೋದು. ಎಸ್ 100% ಆಗುತ್ತೆ. ಬಿಕಾಸ್ ದೇ ಮೆನ್ಷನ್ ಇಟ್ ಸೇಯಿಂಗ್ ಜೈಲಿನ ಒಳಗೆ ತನ್ನ ಪ್ರಭಾವವನ್ನು ಬೀರಬಹುದಾದ ಒಬ್ಬ ವ್ಯಕ್ತಿ ಹೊರಗಡೆ ಮುಕ್ತ ಸಮಾಜದಲ್ಲಿ ಏನೆಲ್ಲ ಮಾಡಬಹುದು, ಏನೆಲ್ಲ ಪ್ರಭಾವಗಳನ್ನು ಬೀರಬಹುದು ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಕಂಟಕ. ಈಗ ಅವ್ರ ಮೇಲೆ ಇರು ವಿಚಾರವಾಗಿ ವಿಚಾರಣೆ ನಡೆಸಿ ಮತ್ತೊಂದು ಕೇಸ್ ದಾಖಲಿಸುವ ಸಾಧ್ಯತೆ ಇದ್ರೆ ಮತ್ತೊಂದು ಕೇಸನ್ನು ದರ್ಶನ್ ಅವ್ರ ಮೇಲೆ ದಾಖಲಿಸ್ತೀವಿ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ನೋಡೋಣ, ಎಲ್ಲ ರಿಪೋರ್ಟ್ ಹೊರಗಡೆ ಬರಲಿ. ಇಲ್ಲಿ ಇದೇ ಥರ ರಾಜಾತಿಥ್ಯ ಇದೆ ಅಂತಂದ್ರೆ ಸಿಗದೇ ಇರುವ ಜೈಲಿಗೆ ಅವರನ್ನ ಕಳಿಸ್ತೀನಿ ಇದು ಅನ್ನೋದ ಮಾತು 2-3 ಸಲ ಈ ಥರ ಚರ್ಚೆ ಆಯಿತು. ದರ್ಶನ್ ಅವರನ್ನ ಬೇರೆ ಕಡೆ ಕಳಿಸ್ಬೇಕು ಅಥವಾ ದರ್ಶನ್ ಜೊತೆಯಲ್ಲಿ ಸಾಕ್ಷಿ ಹೇಳೋಕ್ಕೆ ರೆಡಿ ಇರುವಂತಹ ಆರೋಪಿಗಳು ಅಥವಾ ಯಾರಿದ್ದಾರೋ ಸಾಕ್ಷಿಗಳ ಕನ್ವರ್ಟ್ ಆಗುವಂಥ ಅಪ್ರೂವರ್ಸ್ ಯಾರಿದ್ರು ಅವ್ರನ್ನಾದ್ರೂ ಹೊರಗಡೆ ಕಳಿಸ್ಬೇಕು ಅಂತ. ಸಿ ಒನ್ಸ್ ದ ಲಕ್ಸುರಿ ಹ್ಯಾಸ್ ಬೀನ್ ಸೆಟಲ್ಡ್, ಈಗ ಬರೋ ನೆಕ್ಸ್ಟ್ ಟೀಮ್ ಆ ಲಕ್ಸುರಿನ ಕೊಡದೇ ಇರ್ಬೋದು. ನನ್ನ ಪ್ರಕಾರ ಇವಾಗ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು. ಓಕೆ, ವಿತ್ ಆಲ್ ಫಸ್ಟ್ ಕೋರ್ಟ್ ಒಪ್ಪಿರಲಿಲ್ಲ, ಈಗ ಒಪ್ಕೋಬೋದು. ವಿತ್ ಆಲ್ ಏನು ಪಾಸಿಬಲ್ ಸೆಕ್ಯೂರಿಟೀಸ್ ನೆಕ್ಸ್ಟು ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬೋದು. ಆಮೇಲೆ ದರ್ಶನ್ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಹೀ ಈಸ್ ಆಲ್ರೆಡಿ ಆರೋಪಿಯಾಗಿ ಒಳಗಡೆ ಬಂದಿರೋದು. ಒಬ್ಬ ಆರೋಪಿಯನ್ನು ಹೇಗೆ ಟ್ರೀಟ್ ಮಾಡಬೇಕು, ಹೇಗೆ ನೋಡ್ಕೋಬೇಕು ಅನ್ನೋದು ಜೈಲು ಸಿಬ್ಬಂದಿಗಳಿಗೆ ಗೊತ್ತಿರಬೇಕು. ಓಕೆ, ಯು ಕ್ಯಾನ್ ಬ್ಲೇಮ್ ದರ್ಶನ್.
ಯು ಕ್ಯಾನ್ ಬ್ಲೇಮ್ ದರ್ಶನ್. ನೀವು ಕೊಟ್ಟಿದ್ದಕ್ಕೆ ತಾನೇ ಇವರು ಆಗಿದೆ. ಇದೊಳ್ಳೆ ಕಥೆ ಆಯ್ತು. ಕೊಡಲ್ಲ ಅಂದಿದ್ರೆ ಅವ್ರೇ ಆಗ್ತಾ ಗೊತ್ತಾಯ್ತು. ಹೌದು. ಪ್ರಯತ್ನ ಅಂತೂ ಪಡ್ತಾರೆ ಯಾರಾದರೂ. ಒಬ್ಬ ಮನುಷ್ಯ ತನ್ನ ಲಕ್ಸುರಿಯನ್ನ ಹೌದು. ಎಕ್ಸ್ಪೆಕ್ಟ್ ಮಾಡ್ಬೋದು, ಹ್ಮ್. ಕೇಳಿರ್ಬೋದು. ಕೊಟ್ಟಿದ್ದು ಹೆಂಗೆ? ಅದು ಸರ್ಕಾರದ ಹಣ ತಿಂದು ಸರ್ಕಾರದ ಸಂಬಳ ತಗೊಳ್ಳೋರು ಹ್ಮ್. ಹ್ಮ್. ಅವ್ರಿಗೆ ಆ ವ್ಯವಸ್ಥೆ ಮಾಡ್ಕೊಡ್ತೀರ ಅಂತಂದ್ರೆ ದರ್ಶನ್ ಅವ್ರನ್ನ ಯಾಕಲ್ಲಿ ಫಿಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ? ಓಕೆ. ಆಲ್ರೆಡಿ ಅವ್ರು ಯಾವ್ದ್ರಲ್ಲಿ ಫಿಟ್ ಆಗ್ಬೇಕು ಅದ್ರಲ್ಲಿ ಆಗಿದ್ದಾರೆ, ಒಳಗಡೆ ಇದ್ದಾರೆ, ಹ್ಮ್. ಹ್ಮ್. ಅವ್ರು ಅನುಭವಿಸ್ತಾರೆ. ಅವ್ರಿಗೆ ಏನಾಗಬೇಕು, ಅದು ಸರಿನೋ ತಪ್ಪ, ಅವ್ರು ಏನಾಗ್ತಾರೆ ನಾಳೆ ದಿನ, ಅವ್ರ ಮೇಲೆ ಯಾವ ಸೆಕ್ಷನ್ಗಳಾಗುತ್ತೆ, ಏನಾಗುತ್ತೆ, ಚಾರ್ಜ್ ಶೀಟಲ್ಲಿ ಏನು ಫೈಲ್ ಆಗುತ್ತೆ, ಬೇಲ್ ಸಿಗುತ್ತಾ ಸಿಗಲ್ವಾ, ಅದು ಅವ್ರ ಹಣೆ ಬರ. ಬಟ್ ನೀವು ಒಳಗಡೆ ಕೊಡುವ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟು ದರ್ಶನ್ ಅವ್ರ ಮೇಲೆ ಕೇಸ್ ಹಾಕಿದ್ರೆ ಏನು ಬಂತ ಲಾಭ? ಎಸ್ ಎಸ್ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್. ತುಂಬ ವಿಚಾರಗಳನ್ನು ಹಂಚ್ಕೊಂಡ್ರಿ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಟ ದರ್ಶನ್ ಅವರ ಜೈಲಿನ ಫೋಟೋ ಹಾಗೂ ವಿಡಿಯೋಗೆ ಸಂಬಂಧಪಟ್ಟಂತೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.